ನಾಳೆ ದೀಪಾವಳಿ ಹಬ್ಬ, ಇವತ್ತು ಪಟಾಕಿ ಹಬ್ಬ. ಲಾಸ್ಟ್ ಇಯರ್ ತಂದದ ಪಟಾಕಿ ಇನ್ನೂ ಡ್ರವರ್ ಒಳಗಿತ್ತ, ಆದ್ರೂ ಸಮೇತ ಇವಳು ಈ ವರ್ಷ ಪಟಾಕಿ ತರಿಸಿದಳು. ನಮ್ಮನೆಗೆ ಇವಳಿಗೂ ಪಟಾಕಿ ಹುಚ್ಚಿಲ್ಲ, ಯಾರಿಗೂ ಇಲ್ಲ, ಆದ್ರೆ ಇವಳಿಗೊಬ್ಳಿಗೆ ಸ್ವಲ್ಪ ಪಟಾಕಿ ಹೊಡ್ಸೋದ್ರ ಬಗ್ಗೆ ಇತ್ತು. ನಂಗೆ ಆಗ್ಲಿಕ್ಕೆ ಇದು ಈಗ್ಲಿಕ್ಕಲ್ಲ ಇಲ್ಲ ಎಂತಕ್ಕಂತೇಳಿ ಹೇಳ್ರೆ, ನಾನು ಒಂದ್ಸಲ ನಮ್ಮನೆ ನಾಯೆಲ್ಲ ಹೆದರ್ಕೊಂಡು ನಂಗೆ ಅದು ಬೇಡ ಅಂತ ಅನ್ಸಿತ್ತು. ಸೊ ನಾನು ಪಟಾಕಿ ಹೊಡಿಯೋದಿಲ್ಲ, ಹೊಡೆದ್ರು ಸಮೇತ ಆ ಸಣ್ಣ ಸೌಂಡ್ ಹಾಕೋದು, ಹಾಗೆ ಸಣ್ಣದು ಈ ದುರ್ಸು ಆಮೇಲೆ ಇದೆಲ್ಲ ಹೊಡಿಸ್ತೆ. ಏನಂತ ರಕ್ಷಿತಾ? ಇವತ್ತು ನೀರು ತುಂಬೋ ಶಾಸ್ತ್ರ ಇತ್ತು, ನೀರು ತುಂಬೋ ಹಬ್ಬ ಇವತ್ತು. ಸೊ ಈಗ ಸಂಜೆಗೆ ಈಗ ಅಮ್ಮ ಬದನೆ ಮಾಡ್ತಿದ್ರು, ಇನ್ನು 6:45 6:45 ನಾವೊಂದು ನಿಂಗೆ ಗಂಟೆ 6:45 ಒಂದು ವಿಡಿಯೋ ಸೆಂಡ್ ಮಾಡಿದೆ ಕಂಡ್ಯಾ? ಯಾವ ವಿಡಿಯೋ ನಂಗೆ ಗೊತ್ತಿಲ್ಲ. 6:00 ನೋಡಿ ಎಷ್ಟು ಕತ್ಲಾಗಿದೆ. ಇದೆಲ್ಲ ನಾವು ಈ ಸಲ ತಂದದ್ದು ಚೆನ್ನಾಗಿದೆಯಾ? ಇದು ಅಷ್ಟೇ, ಈ ಸಲ ತಂದದ್ದು. ನನ್ನ ತಂಗಿ ಮತ್ತು ಅಮ್ಮ ಹೋಯ್ತು ತಂದದ್ದು, ಇದು ನಾನು ಮತ್ತು ನನ್ನ ತಂಗಿ ಹೋಯ್ತು ತಂದದ್ದು. ಕೊಡು ಮೊಬೈಲ್ ಕೊಡು ನಂಗ್ರಪ್ಪ. ಎಸ್, ಇವತ್ತು ನೀರು ತುಂಬಿ ಆದ್ಮೇಲೆ, ಸಾರಿ, ನೀರು ತುಂಬಿ ಆದ್ಮೇಲೆ ಸಿಗುದಲ್ಲ, ನೀರು ತುಂಬುವಾಗ ಸಿಗ್ತೇವೆ. ಬಾಯ್ ಬಾಯ್. ಇವಾಗ ನಮ್ಮ ಮನೆಯಲ್ಲಿ ನೀರು ತುಂಬೋದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಸ್, ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ. ಈ ಸಲ ನಾವು ಇಲ್ಲೇ ಮಾಡುವಂತ ಎಣಿಸಿತ್ತು. ಅಮ್ಮ ಬರೀನಿ, ಇದು ಶೇಡಿ ಒಲೆಗೆ ಹಿಂಗೆ ಬರುದು. ನಾ ಸ್ವಲ್ಪ ತಂದೆ, ಜಾಸ್ತಿ ಕಮ್ಮಿ ಆಯ್ತು. 1 2 3 4 ಯಾರು ಮನೆಗೆಲ್ಲ ಈ ಕ್ರಮ ಮಾಡ್ತೀರಿ? ನಮ್ಮ ಮನೆಗಂತೂ ಮಾಡುತ್ತಾ? ಇಷ್ಟು ವರ್ಷ ಅಮ್ಮನೇ ಮಾಡ್ತಿದ್ದೀರಾ, ಈ ವರ್ಷ ನಾನು ಕೈ ಜೋಡಿಸಿದೆ. ಇಷ್ಟು ವರ್ಷ ನಾವು ಆ ಕಡೆ ಮಾಡ್ತಾ ಇದ್ದಿತ್ತು, ಈ ವರ್ಷ ನನ್ನ ತಂಗಿ ಹೇಳಿದಳು ಇಲ್ಲೇ ಮಾಡ್ಕೊಂಡ್ಕಂಡ, ಅದಕ್ಕೆ ನಾವು ಈ ಸಲ ಇಲ್ಲೇ ಮಾಡುತ್ತಾ. ಅದು ಆ್ಯಕ್ಚುಲಿ ಅದು ನಮ್ಮದು ಹರಿ, ಅದೆಲ್ಲ ಹರಿಗಲ್ಲ ಅಂತ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಹೇಳಿ ಒಲೆಗೆ ಮಡಕಿಟ್ಟು ಮಾಡುವ ಅಂತೇಳಿ ಹೇಳಿ ಪ್ಲ್ಯಾನ್ ಈ ಸಲ. ನಾ ಮಿಕ್ಕಿದೆಲ್ಲ ಸ್ವಲ್ಪ ಬಿಟ್ಟು ಮಾಡ್ತಾ ಆಯ್ತಾ, ನಂಗೆ ಒಂದು ಕೈ ಹಾಕೋಕೆ ಒಂದು ಕೈ ನಿತ್ಕೊಂಡು ಕಷ್ಟ ಆಯ್ತು. ಎಸ್, ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಅರ್ಶಿನ, ಕುಂಕುಮ ಹಾಕಿ, ಕುಂಕುಮ, ಶೇಡಿ, ಹಾಗೆ ನಮ್ಮ ಮನೆಯಲ್ಲೇ ಬೆಳೆದ ಹೂಗಳು ಎಲ್ಲ ಬಿದ್ದಳ. ನೀರ ಸ್ನಾನ ಆಗೈತೆ, ನಾಳೆ ಬೆಳಿಗ್ಗೆ ಎತ್ಕೊಂಡು ಸಾಮ ಎಣ್ಣೆ ಹಾಕೊಂಡು ಬಿಸಿ ನೀರು ಮೀಯುದು. ಅಕ್ಷತೆಗಳು ಎಲ್ಲರಿಗೂ ಬೆಳಗಿನ ಶುಭೋದಯ, ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಏನಂದರೆ ಇವತ್ತು ಫುಲ್ಲು ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೋದಕ್ಕೆ ಫುಲ್ ರೆಡಿಯಾಗಿದೆ. ಫುಲ್ ಎಣ್ಣೆ ಹಾಕೋದು ಈಗ ಮಂಡೆಗೆ. ಬೆಳಿಗ್ಗೆ ಬೇಗ ಎತ್ಕೊಂಡು ನಾವು ಹೂ ಕೊಯ್ಯಕ್ಕೆ ಹೊರಟಿತ್ತು. ಇವತ್ತು ಬಲಿಂದ ದೇವ್ರಿಗೆ ಪೂಜೆ ಮಾಡೋಕ್ಕೆ ಕಾಡಿನ ಹೂವು ಆಯ್ತು. ಯಾವ ಹೂವು ಅಂದರೆ ಕೆಸ್ಕರ್ ಹೂವು ಅಂತೇಳಿ ಹೇಳಿದ್ರೆ
ಕಾಂತಾರ ಫಿಲ್ಮಲ್ಲಿ ಶಿವನ ಹೂದೋಟದ ಹೂ ಇತ್ತಲ್ಲ, ಅದೇ ಹೂ ನಾವು ಕೆಸ್ಕರ್ ಹೂ ಅಂತ. ಜಂಗಮನ ಹೂವು, ಕೆಸ್ಕೂರು ಹೂವು, ಕೆಸ್ಕೂರು ಎಲೆ, ಜಂಗಮನ ಎಲೆ, ಮತ್ತೆ ಹರ್ಮಣಿಯಲ್ಲಿ ಅಂತ ನಂಗೆ ಸರಿ ಗೊತ್ತು. ಯಾಕೆಂದ್ರೆ ಪ್ರತಿ ಸಲ ಅದನ್ನ ಕಂಡು ಹಿಡಿಯೋಳು ನಾನೇ, ಬೇರೆ ಅಂಥದ್ದು ನಂಗೆ ಅಷ್ಟು ಸರಿಯಾಗಿ ಗೊತ್ತೇ ಆಗ್ತಿಲ್ಲ. ಜಂಗಮ್ನಲ್ಲಿ ಎಲ್ಲ ಗೊತ್ತಾಗ್ತದೆ, ಸುಮಾರು ನಮ್ಮದೆಲ್ಲ ತಪ್ಪುಕಿತ್ತದು. ಈಗ ಕೆಲವೊಂದು ಸಿಕ್ಕುದಿಲ್ಲ. ಎಷ್ಟೋ ನಾವು ಸಣ್ಣಕ್ಕಿದ್ದೆಲ್ಲ ಇಷ್ಟೆಲ್ಲ ಸಿಕ್ತಿತ್ತು. ಈಗ ಇಷ್ಟು ಸಿಕ್ಕರೆ ದೊಡ್ಡ ವಿಷಯ. ನಾವು ಈ ಸಲ ಬೇಗ ಹೊರಟಿತ್ತು ಎಂತಕ್ಕಂತೇಳಿ. ಹಾಂ ಅಕ್ಕ ಹಾಂ ಅಕ್ಕ, ಪ್ರತಿ ವರ್ಷ ನಾವು ಹಾಪತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಕೊಯ್ಕೊಂಡು ಹೋಗ್ತಿದ್ದೀರ. ನಮ್ಮ ಮನೆಗೆ ಹಾಪೋದೇ ಲೇಟ್ ಆಗ್ತಿತ್ತು, ನಮ್ಗೆ ಎಂತ ಸಿಕ್ತಿರ್ಲಿಲ್ಲ. ಆದರೂ ಹೋಯ್ತು ಹತ್ತಿದ್ರು. ನನ್ನಮ್ಮ ಕಣಿ ಫುಲ್ ಎಣ್ಣೆ ಹಾಕೊಂಡು ರೆಡಿ ಆಯ್ತು. ಇನ್ನು ಸ್ನಾನ ಮಾಡೋದು, ನಿನ್ನೆನೆ ಎಲ್ಲ ನೀರು ತುಂಬಿಟ್ಟಿದ್ವಿ, ಇವತ್ತು ಬೆಂಕಿ ಮಾಡೋದು, ಸ್ನಾನ ಮಾಡೋದು ಅಷ್ಟೇ. ನಾನು ತಲೆಗೆಲ್ಲ ಹಾಕೊಂಡಿದ್ದೆ ಎಣ್ಣೆ. ನನ್ನ ತಂಗಿ ಒಬ್ಬಳು ಬರಲೇ ಇಲ್ಲಪ್ಪ. ಹೌದು, ನನ್ನ ತಂಗಿ ಬಾರ ಪಪ್ಪ ಹೊರಟ್ರು. ನಾನು ಹೊರಟೆ. ನಾನು ಬರ್ತೀನಿ, ನಾನು ಈ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದನೇ ಹೋಗ್ಬೇಕು. ಅದಕ್ಕೆ ಈ ಕಡೆಯಿಂದ ಹೋಗ್ಬೋದು. ಇಲ್ಲೇ ಇತ್ತು. ಹಾಂ, ನಂಬದು ಹೆಂಗಲ್ಲ, ಹಬ್ಬ ಅಂದರೆ ಬೆಳಗ್ಗೆ ಮುಚ್ಚೆ ಎದ್ಕೊಂಡು ಎಣ್ಣೆಗೆ ಪ್ರಿಪೇರ್ ಎಲ್ಲ ಮಾಡ್ಕೊಂಡ್ಬಂದ್ರೆ ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕೊಂಡು ಹೂ ಕೊಯ್ಯಕ್ಕೆ ಹಾಕೋದೇ ಬೆಳಗಿನ ವಿಶೇಷ. ಯಾಕಂದರೆ ಇಲ್ಲ ಎಲ್ಲರಿಗೂ ಗೆದ್ದೆ ಇರುತ್ತೆ. ಗೆದ್ದಿಗೆ ಪೂಜೆ ಮಾಡಬೇಕು ನಾವು, ಹೊಲಿ ರಾಶಿ ಪೂಜೆ, ಗೆದ್ದಿ ಪೂಜೆ ಎಲ್ಲ ಮಾಡ್ಕೊ. ಸೊ ನಮ್ಗೆ ಅದಕ್ಕೆ ಕೆಸ್ಕರ್ ಹೂವು ಅದೆಲ್ಲ ಆಗಬೇಕು. ಅದನ್ನ ತಪ್ಪಕ್ಕೆ ಹೊರಟದ್ದು. ಇಲ್ಲಿ ಕಣಿ ಒಂದು ಸಿಕ್ತು. ಇಷ್ಟೊತ್ತರೆಗೆ ಒಂದು ಮುಕ್ಕಾಲು ಕಿಲೋಮೀಟರ್ ನಡೆದು ನಮ್ಗೆ ಒಂದು ಸಿಕ್ತು. ಇದೇ ಈಶ್ವರನ ಹೂದೋಟದ ಹೂವು. ಕಂಡಿಪುರಿ ಅಲ್ಲ, ಕಾಂತಾರ ಪಿಕ್ಚರ್ ಹಂಗೆ. ಇಲ್ಲಿದೆ ನಾವು ಇಷ್ಟೊತ್ತಲ್ಲಿ ಯಬ್ಬಾ ಆ ಬೇಲಿ ಇಳಿತ್ಯಾರ. ನಾವು ಇಷ್ಟೊತ್ತವರೆಗೆ ಹುಡ್ಕೋದಕ್ಕೂ ಸಿಕ್ತು. ಈಗ ಇನ್ನೊಂದು ಸಿಕ್ಕಿತ್ತು, ಅದರಲ್ಲಿ ಇಳಿಯೋದು ಹೆಂಗೆ ಅನ್ಕೊಂಡು ಹೇಳಿಯೇ ಕಣಿ. ಈ ಥರ ಪ್ಲೇಸ್, ಇದಕ್ಕೆ ಇಳಿಯೋದು ಹೆಂಗೆ ಅನ್ಕೊಂಡು ಹೇಳಿಯೇ ಒಂಥರ. ಬಾ ಮುಂದೆ ಹೋಗೋಣ, ನೋಡುವ ಎಂತ ಅನ್ಕೊಂಡು. ಎಂತ ಆಯ್ದಿದ್ದ ದುಡ್ಡು ಕೊಟ್ಟು ತಂದ್ರೆ ಸರಿ. ದುಡ್ಡ ಎಲ್ಲಿ ದುಡ್ಡು ಕೊಡ್ತೆ? ಇವತ್ತು ಅಂಗಡಿಗೆಲ್ಲ ಇರುತ್ತೆ ಕೆಸ್ಕರು ಎಲ್ಲ ಊರಿಗೆ ಹೋಗ್ಕೋರೇನು. ಅದೆಂತದ ಈ ಮರ ತಾಂಗದ್ದು ಮುಳ್ಳು ಮರತ್ತಿದು. ಹೌದು, ದಡ್ಡ ಅದು ಕೊಯ್ಗೋಗಿ ಕೇಳಲ್ಲ. ಇದನ್ನ ಕೊಯ್ಕಂಡ್ಲ, ನಾನು ಅದ್ರದ್ದು ಕೊಯ್ಯಕ್ಕೆ ಹೋದ್ದು. ಇದೀಗ ಯಬಾ ಕೈಗೂ ಹೆಟ್ತಿತ್ತು. ಬೇಕಿತ್ತ ಈ ಕೆಲಸ? ನಂಗೆ ಇದು ಬೇಕಿತ್ತ. ನಂಗೆ ಕೆಸ್ಕರು ಹೂವು ಸಿಕ್ಕಿದೆ. ಎಷ್ಟು ಬನ್ನಿ ಗಾಯ್ಸ್, ಇಲ್ಲಿ ಒಂದು ಮೂರಿದೆ. ಹೂ ಇದೆ, ಕೊಯ್ಯೋಣ. ಈಶ್ವರನ ಹೂದು ಅಲ್ಲಿ ಒಂದಿದೆ, ಮೊಗ್ಗಿದೆ. ಮೊಗ್ಗನ ಹಂಗೆ ಬಿಡ್ತೀವಿ. ಅಲ್ಲಿ ತಗೋ, ಅಲ್ಲಿ ಕಡೆ ಇಲ್ಲೊಂದಿದೆ. ಅಲ್ಲಿ ಯಾರು ಕೊಯ್ಕೊ ಹೋಗ್ತಾರೆ, ನೀವು ಬಿಟ್ಟರು. ಬಟ್ ನಾನು ಕೊಯ್ಬಾರ್ದು ಅಷ್ಟೇ. ಅಬ್ಬಬ್ಬ, ಅದೆಲ್ಲ ಹೂ ಎಂತ ಮುಳ್ಳು ಹಿಡ್ಕಂಗೆ ಇತ್ತು. ಹೌದು, ಮಂಡಿಗೆ. ನಾನು ಕೊಯ್ತಿದ್ದೆ ನೋಡಿ. ನನ್ನ ಫೋಟೋ ತೆಗಿ ನನಗೆ. ಮೊದಲೆಲ್ಲ ಹಡ್ಗಿ ತಗೋ ಬರ್ತಿದ್ದೀರ, ಎಲ್ಲ ಚೇಂಜ್ ಆಯ್ತು ಈಗ. ಫುಲ್ಲು ಹಡ್ಗಿ ತುಂಬಿಸ್ಕೋತಿದ್ದೀರ ನಮ್ಮ. ನಾವು ಚಿಕ್ಕವ್ರು 20 ಹಾಂ ಹಾಡಿ ಇರ್ತೀವಿ. ಮತ್ತು ಜಾಪಂಗೆಲ್ಲ ನನಗೆ ಗೊತ್ತಿತ್ತು ಅಂತ ಬಂದಿದೆ. ನಿಜ ಕಾಡು ಯಾವ್ದಾದ್ರು ಆಟ ಕೆಸ್ಕರು ಆಯ್ಕಂಗಿಲ್ಲ. ಕೆಸ್ಕರು ಜಾಸ್ತಿ ಸಿಕ್ತಿತ್ತು, ಸಿಕ್ಕೋತಿದ್ರ. ಈ ಕೆಸ್ಕರು ಜಾಸ್ತಿ ಸಿಕ್ಕುದಿಲ್ಲ. ಇದೆಲ್ಲ ಕೊಯ್ಕೊ ಹೇಳಕ್ಕೆ ಎಂತ ಇದು ಕೊಡಿ, ಕಪ್ ಚಳಿ ನೇರ್ಲಿ ಕೊಡಿ. ಇದು ತಡಿ ನೇರ್ಲಿ ಕೊಡಿ. ಇವಾಗ ನೇರಳೆ ಹಣ್ಣು ಆಗ್ತಾ, ಆದರೆ ಮಳೆಗಾಲಕ್ಕೆ ಹಾಕ್ತಿದೆ. ಹಾಂ, ನೇರಳೆ ಹಣ್ಣು ಹಾಕಿರ. ನಾವಾಗಲೇ ತಿಂತೀವಿ, ಈಗ ಸಿಕ್ಕುದಿಲ್ಲ. ಜಂಗಮನ ಕೊಡಿ ಇಲ್ಲ ಈ ಸಲ. ನೇರ್ಲಿ ಕೊಡಿ ಹತ್ರ ಏನಿತ್ತು, ಜಂಗಮನ ಕೊಡಿ ಸಿಕ್ತಿತ್ತು. ಆಗ ಜಂಗಮನ ಕೊಡಿ ಅಂದರೆ ಅದೊಂದು ಹಣ್ಣು ಗೊತ್ತಿತ್ತು, ವೈಟ್ ಒಳಗೆ. ಹಾಂ, ಓಕೆ ಗೊತ್ತಾಯ್ತು. ಹಾಂ ಅದೇ. ಬೇಡ ಬಾರ,
ಅವ್ರು ಯಾರು ಇಲ್ಲ. ಇದೆಂತ ಮಾಡರ್ನ್ ಕೆಸ್ಕರು, ಟ್ರೆಡಿಷ್ನಲ್ ಅಲ್ಲ. ಗಂಗಜ್ಜಿ ಮನೆ ಕಾಡು ಹೂ ಕೊಯ್ಕವ ಅಂದ್ರೆ ಮನೆ ಕೆಸ್ಕರ ಕೊಯ್ತಾ ಇದ್ದಾಳೆ. ನಾನು ಅವ್ರ ಹತ್ರ ಕೇಳಿ ಹಾಲು ಕರಿತಿದ್ರೇನು ಕೊಯ್ಕೊಂಬ ಅನ್ಕೊಂಡು ಕೊಯ್ಕೊಂಡ್ ನಮ್ಗೆ ಇಷ್ಟಪ್ಪ ಕೆಸ್ಕರು ಸಿಕ್ತು. ಇದೆಲ್ಲ ಹೈಬ್ರಿಡ್ ಕೆಸ್ಕರ, ಇದು ಹೈಬ್ರಿಡ್ ಹೂ, ಈಶ್ವರನ ಹೂದೋಟದ ಹೂವು ಇದು. ಇದ್ರ ಕೆಸ್ಕರಲ್ಲ ಅಂತ. ಅಯ್ಯೋ ಕಾಡ್ ಕೆಸ್ಕರಲ್ಲ, ಕಾಡು ಕೆಸ್ಕರಲ್ಲ, ನಾಡು ಕೆಸ್ಕರ. ಬಟ್ ಇದು ನಮ್ಗೆ ಓಕೆ. ಎಂತಕ್ಕೆ ಅಲ್ಲೊಂದಿದೆ, ಬಟ್ ಅದು ಒಂದೇ ಹೂ ಗೊತ್ತು. ಆ ಹಳ್ಳ ಯಾರು ಇದು ಸಿಗ್ತಲ್ಲ ನಮ್ಗೆ, ಸಾಕು ಕೆಸ್ಕರ ಸಾಕು. ಇನ್ನು ಎಕ್ಸ್ಟ್ರಾ ಥಿಂಗ್ಸ್ ಅಲ್ಲಿ ಹೋಗಿ ಅಲ್ಲಿಯಲ್ಲೇ ಅಯ್ಯಬ್ಬ. ಇದು ಸಮೇತ ನೇರ್ಲಿ ಕೊಡಿ. ಇದು ತಗೊಳ್ಳ. ಯಾವುದು? ಇದೆಂತ ಗೊತ್ತಾ? ಬೆಟ್ಟದ ಹೂ. ಫಸ್ಟ್ ಅವ ಇದು ತಂದ್ಕೊಡುದಾ ಅಂತ ಅವ ಹೂ ಬೇಕಂತೇಳಿ ಹೇಳಿ. ಅಲ್ಲ, ಬರೀ ಹೂ ಕಿತ್ಕ ಬಂದ್ ಕೊಡ್ತಾ. ಅದಕ್ಕೆ ಅವಳು ಹೇಳುದಿಲ್ಲ, ಬಡು ಸಮೇತ ಕಿತ್ಕ ಬರ್ಕ ಸತಿ ಬಾಡಿ ಹೋಗಿರುತ್ತ, ಅದಕ್ಕೆ ಹಂಗೆ ಹೇಳುದು. ಅಪ್ಪ ಆಕೇಶಿ ಚಿಗುರೆಲ್ಲ ಬಿಟ್ಟಿದ 5 ಅಂದಿರ ಎಲ್ಲ ಫಸ್ಟ್. ಇದೇ ಜಂಗಮ ಜಂಗಮ ಸತತ ಹುಡುಕಾಟದ ಪ್ರತಿಫಲವಾಗಿ ಜಂಗಮನ್ ಕೊಡಿ ಸಿಕ್ಕಿತ್ತು. ಇದು ಜಂಗಮನ್ ಕೊಡಿ. ನಮ್ಮ ದಡ್ಡ 4 ಸಲ ಹೇಳಿ ಕಳಿಸಿದ, ಜಂಗಮನ್ ಕೊಡಿ ಅಂತ. ಪುಣ್ಯ ಮಾಡ್ತೀವಿ, ನಮಗೆ ಜಾಸ್ತಿ ಗೆದ್ದಿ ಇಲ್ಲ. ಜಾಸ್ತಿ ಗೆದ್ದಿರೋ ಇದನ್ನೆಲ್ಲ ಒಂದೊಂದು ಸ್ಪೂನ್ ಹಂಗೆ ಹಾಕಿದ್ವಿ. ಕೆಲವರಿಗೆಲ್ಲ ಬರೀ ಅದು ಯಾವುದೋ ಒಂದು ಎಲೆ ಇತ್ತು, ನೆಲ್ಲಿ ಎಲೆ ನೆಲ್ಲಿ, ಅದು ಹಾಗೂ ನಮ್ಮ ಹತ್ರ ಇಲ್ಲಲ್ಲ, ಅವ್ರಿಗೆ ಅದೇ ಸಾಕು. ಕೆಲವರಿಗೆ ಸಿಕ್ತಿದ್ದವರಿಗೆ ಹಂಗೇನೆ. ಇಲ್ಲಿ ನೋಡಿ, ಇದೊಂದು ಜಾತಿದ್ದು ಎಲೆ, ಇದು ಆಯ್ತು ಹೆರ್ಮಣಿ ಎಲೆ ಅಂತ ಗೊತ್ತಾ? ಇಲ್ಲಿ ಈ ತರ ಹೆರ್ಮಣಿ ಕಣ ಹಿಂಗೆ ಇತ್ತು, ಚೂಪ್ ಇತ್ತು, ಅದಕ್ಕೆ ಇದಾಗಬೇಕು. ಇದು ಹಿಡ್ಕೊಂಬರತ್ಯಾ ಮಕ್ಕನ್ ಬಾರಿ ಹೊಳೆದ ಹಚ್ಚಿದ ಊಟ ಎಲ್ಲ ಒಂದೇ ಸಲ ಮಾಡಿಬಿಡು. ನಮಗೆ ಲಾಸ್ಟ್ ಟೈಮೆಲ್ಲ ಹೆರ್ಮಣಿಯೇ ಸಿಕ್ಕದು, ಬೇರೆ ಸಿಕ್ಕಲಿಲ್ಲ ಜಾಸ್ತಿ. ಎಂತಕ್ಕಂದ್ರೆ ನಾವು ಬಪ್ಪ ತಿಂಗೆ ಸಾಧಾರಣ 8 ಗಂಟೆ ಆಯ್ತು. ಶಿವಮ್ಮನನ್ನು ಎತ್ತಿ ಹ್ಞೂ ಅನ್ಕೊಂಡು ಬಪ್ಪತ್ತಿಗೆ ಸುಮಾರು ಹೊತ್ತಾಯ್ತು. ಈ ಥರ ನಮ್ಮ ಪಪ್ಪ ಸಿಕ್ಕರು, ಇಲ್ಲಾಂದ್ರೆ ಪಪ್ಪ ಬರ್ತಿರ್ಲಿಲ್ಲ. ವಾಕಿಂಗ್ ಇತ್ತಲ್ಲ, ಹಂಗಾಗಿ ಪಾಪ ಸಾಕಲ್ಲ. ಇದು ಎಲ್ಲಿಗೆಲ್ಲ ಪೂಜೆ ಮಾಡೋಕಂದ್ರೆ ಹೋಲಿ ರಾಶಿಗೆ, ಇಲ್ಲೊಂದು ಸ್ವಲ್ಪ ಹೋಲಿ ರಾಶಿಗೆ. ಆಮೇಲೆ ಈಗ ನಮ್ಮ 3 ಬಗೆಯಲ್ಲಿ ಸಿಗ್ತಾ: ಕೆಸ್ಕರ, ಜಂಗಮ, ಹೆರ್ಮಣಿ, ನೇರ್ಲಿ ಕೊಡಿ ಸಿಕ್ಕಿತ್ತಲ್ಲ. 4 ಬಗೆ. ಇನ್ನು 1 ಬಗೆ ಸಿಕ್ಕ. ಇನ್ನೊಂದು ಬಗೆ ಅಂತ ಆಯ್ಕಮ್ಮ. ಅದೇ ಬೆಟ್ಟದ ಹೂ ಹಿಡ್ಕೊಂಡಿತ್ತಲ್ಲ, ಬೆಟ್ಟದ ಹೂ. ಮೌಂಟೇನ್ ಫ್ಲವರ್. ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂ ತರುವೆ, ಬಲೀಂದ್ರ ಪೂಜೆಗಾಗಿ ನಾನು ಕಾಡಿನ ಹೂವ ತರುವೆ. ನೋಡಿ ಇವಳು ಹರಸಾಹಸ ಮಾಡ್ತಾ ಇದ್ದಾಳೆ. ಹರಸಾಹಸ ದಿನ ಮಾಡೋದಿಲ್ಲ ಅಲ್ಲ, ಇದೊಂದು ಹಬ್ಬಕ್ಕೊಂದು ಮಾಡ್ತಾರೆ. ದೈವ ದೇವರನ್ನು ನಮ್ಮದು ಅಲ್ವಾ. ಆ ಚಿಕ್ಕ ಮಾಡ್ತಿ, ಅದು ನಂಗೆ ಹೆದರಿಕೆ ಅದು. ಬೇರೆಯವ್ರಿಗೆ ಯಾರಿಗಾದ್ರು ಬೇಕಾದ್ರೆ ಪಾಸಿಬಲ್ ಇಪ್ಪವರು ಪಾಸಿಬಲ್ ಇಪ್ಪರು ತಗೊಂಡು ಹೇಳಿ, ನಮಗೆ ಸುಮಾರು ಸಿಕ್ಕಿತ್ತು ಸಾಕು. ಮತ್ತು ಚಿಟ್ಟೆ ನೋಡಿ, ಚಿಟ್ಟೆ ಸ್ಟಾಪ್ ಅದೇ ನೋಡಿ. ಆದ್ರೆ ಇಲ್ಲಿ ಇಳುದು ಯಾರು? ಈ ಹಾಡಿಗೆ ಮಸ್ತಿರ್ತಿ ಎಲ್ಲ. ಇವಾಗ್ಯೂ ಇದ್ರಂಗೆ ಸಿಗ್ತಿತ್ತು, ಬಟ್ ಈ ಸತಿ ಇದು ಹೋಗಿದೆ. ಎನಿವೇ ಇಟ್ಸ್ ಓಕೆ. ನೇರಳೆ ಕೋಡಿ ಬೇರೆಯವ್ರಿಗೆ ಬಿಡು ಮಾರಿರ್ತಿ ಪೂರ, ನೇನೆ ಸೌರ್ಕೊ ಹೋಗ್ಬೇಡ. ಹೋದ ಮೇಲೆ ಕೆಲವರಿಗೆಲ್ಲ ಸುಮಾರು ಗೆದ್ದಿತ್ತು, ಅವರಿಗೆಲ್ಲ ಆಯ್ಕಲ್ಲ. ನಮ್ಗೆ ಸುಮಾರು ಆಯ್ತು ಈಗ ಕಾಮ್ಖಾರೆ. ಇಷ್ಟ ಆಯ್ತು. ಎಲೆಯೇ ಜಾಸ್ತಿ ಇತ್ತು ನಮ್ದು. ಎಲೆ ಸಾಕು. ಸಿಗಿಲ್ಲ ಒಟ್ಟು ಗೆದ್ದಿ. ಇದೆಂತ ಹೂವು ಗೊತ್ತಾ ಯಾರಿಗಾದ್ರೂ? ಎಂತ ಹೂವ? ಕಾಮೆಂಟ್ ಮಾಡಿ. ಮೊದಲೆಲ್ಲ ಎಷ್ಟು ಜನ ಇರ್ತಿರೋ ಗೊತ್ತಾ ಇಲ್ಲಿ. ನಾವು ಹೋಗುವಾಗ ಬರುವಾಗ, ಅಂದರೆ ನಾವು ಈ ಸಲ ಬೇಗ ಬಂದಿತ್ತು, ಹಂಗೂ ಆಗಿರ್ಬೋದು. ನಾವು 8 ಗಂಟೆ ಬರ್ತಿದ್ವಿ ಈ ಸಲ. ಈಗ ತುಂಬ ಜನ ಇರ್ತಿದ್ರು, ಎಲ್ಲ ಕಡೆಯವರು ಗೆದ್ದಿ ಹೂ ಹಾಕಕ್ಕೆ ಹಂಗೆ ಹಿಂಗೆ ಅಂತ. ಬಟ್ ಈಗೆಲ್ಲ ಊರಂಗಿ ಪೂಜೆ ಜನ ಕಮ್ಮಿ ಅಲ್ಲ, ಇವೆಲ್ಲ ಕಾಡಿನ ಇರ್ತದಲ್ಲ, ಹಂಗಾಗಿ ಸ್ವಲ್ಪ ಇದಾಗಿ. ಆದರೆ ನಾವು ಮಾತ್ರ ಎಷ್ಟು ಆಗುತ್ತೆ ಅಷ್ಟು
ಮಾಡ್ಕೊಂಡು ಹೋಗ್ಬೇಕು. ನೋಡು ಇದು ಇದು ಬೇಕಂತ ಅನ್ಸುತ್ತೆ. ಇದು ಹೊಸ್ತಿಗೆ ಬೇಕಪ್ಪದ, ಇದಕ್ಕೆ ಬೇಕಪ್ಪದ. ಹೊಸ್ತಿ ಯಾವುದಕ್ಕೂ ತಕೊಂಬ. ಅಯ್ಯಬ್ಬ ಇದು ಇವಳಿಗೆ ಗೊತ್ತಿಲ್ಲ. ಇದು ಪಪ್ಪ ಹೇಳುದು ಇದು ಅಳಿವಿನ ಅಂಚಿನಲ್ಲಿದೆಯಂತೆ. ಅಂಟಂಟು ಮರತಿ ನಂಗೆ ಕೆಲವೊಂದು ಮುಟ್ಟುಗೆ ಹೆದರಿಕೆ ಅಂತ. ಮಾವಿನ ಎಲೆ ನೋಡಿ ಇದೀಗ ಕಾಡಲ್ಲಿ ಇರೋದ್ರಿಂದ ಕಾಡು ಮಾವು ಅಂತ ನಾವು ಹೆಸರಿಟ್ಟಿದ್ದೇವೆ. ಯಾರಿಗೂ ಗೊತ್ತು, ಯಾರು ಒಳ್ಳೆ ಮಾವಿನ ಹಣ್ಣು ತಿಂದ ಬೋಯಿಂಟ್ ಬಿಸಾಡೋದು ಇರ್ಬೋದು. ಅಬ್ಬಾ ನಿಮ್ಗೊಂದೀಗ ವಿಶೇಷವಾದ ತೋರಿಸ್ತೇವೆ ಅಂತ ಗೊತ್ತಾ? ಪಲಾವ್ ಎಲೆ ಎಲ್ಲಿದೆ? ಅಬ್ಬಾ ಇದನ್ನ ಇಲ್ಲಿತ್ತು. ಇದು ಹಿಡ್ಕೊ, ನಾನು ಸರಿ ಮಾಡಿಕೊಯ್ತು. ಇಲ್ದಿರ ಗಿಡಕ್ಕೂ ನೋವು ಪಾಪ. ಎಂತ ಎಲೆ ಗೊತ್ತಾ? ಪಲಾವ್ ಎಲೆ, ಬೇ ಲೀಫ್. 250 ರೂಪಾಯಿ. ಇದು ಎಂತ ಗೊತ್ತಾ? ಇದೊಂದು ವೈಟ್ ಹಣ್ಣು ಹತ್ತಲ್ಲ, ಬುಕ್ಕಿ ಅಲ್ಲ ಎಂತದು ವೈಟ್ ಹಣ್ಣ, ಮಂಡಕ್ಕಿ ಹಣ್ಣು. ಅದೇ ಬುಕ್ಕಿ ಅಲ್ಲ, ಅದು ಬುಕ್ಕಿ ಬೇರೆ. ತಗೋ ಆಯ್ತು. ಇದು ಮಂಡಕ್ಕಿ ಹಣ್ಣಿಂದು ಎಲೆ ಎಲ್ಲ ತಗೊಂಡು ಹೋಗ್ದು. ಈಗ ದಡ್ಡ ಫುಲ್ ಆಶ್ಚರ್ಯಚಕಿತರಾಗಿ ನಮ್ಮನ್ನು ನೋಡಿದೆ. ಎಂತದ ಗೊತ್ತಿಲ್ಲ ತಗೊಂಡು. ಅದು ಬುಕ್ಕಿ, ಇದೇ ಬುಕ್ಕಿ ಮೋಸ್ಟ್ಲಿ. ಬುಕ್ಕಿ ಅಲ್ಲ ಮಾರೈತಿ, ಬುಕ್ಕಿ ಒಂದ್ಸರಿ ನೆನ್ಪಿತ್ತು ನಂಗೆ. ಇದಿದೆಯಲ್ಲ, ಇದು ಬೇಕು. ಇದು ಈ ತರ ಹೂ ಇದ್ರ ಇದು ಹೂವ ಇರ್ಬೇಕು. ಈ ತರ ವೇಟ್ ಈ ತರ ಹೂ ಆದ್ರೆ ಮಳೆ ಬತ್ತಂತ ಲೆಕ್ಕ. ಎಂತಕ್ಕೆ? ದೀಪಾವಳಿಗ ಬಂತಲ್ಲ ಸ್ವಲ್ಪ ಸಮ ಬಂತಲ್ಲ. ಬೇಸಿಗೆಗಾಲದಂಗೆ ಅದು ಹೂ ಹತ್ತಲ್ಲ, ಆವಾಗ ಮಳೆ ಇನ್ನು ಸ್ಟಾರ್ಟ್ ಆತಂತ ಹೇಳ್ತಿದ್ದೀರ. ಅಲ್ಲೊಂದು ಕೆಸ್ಕರ ನೋಡು, ಕೆಸ್ಕರ ತಡೆ ಕೃಷ್ಣ ವಾಸುದೇವ ಶ್ರೀಹರಿ ಇದೆ. ಇದು ಹೂ ಬಿಟ್ರೆ ಬೇಸಿಗೆಗಾಲದಂಗೆ ಇದ್ರಂಗೆ ಮಳೆ ಇನ್ನು ಸ್ಟಾರ್ಟ್ ಆಯ್ತು ಅಂತ ಲೆಕ್ಕ ಅಂತ ಹೇಳ್ತಿದ್ದೀರಿ. ಆಗಳಿಗೆಲ್ಲ ಮೆಲ್ಲ ಕೊಯ್ ಕೊಡಿ ಮಾತ್ರ ಕೊಯ್. ಸಾಕಾ? ನಾನು ಸ್ವಲ್ಪ ಕೊಡ್ತೀನಿ. ಓ ಮೈ ಗಾಡ್, ಇದೆಂತ ಗೊತ್ತಿತ್ತ ರಾಮ. ನಾವು ವಿಡಿಯೋ ಆಫ್ ಮಾಡ್ಕೊಂಡು ಮೆಲ್ಲ ತೆಗಿತಾ ಇದ್ದೆ. ಅದಕ್ಕೂ ನಾವು ಅಕ್ಕಾಗ ಅಂತ ಟೆಂಟಡ. ಇದು ಒಂದು ಜಾತಿ ಚೆನ್ನಾಗಿದೆ, ಸೊ ನಾನು ಇದನ್ನು ಕೊಯ್ತೇನೆ. ಒಬ್ಬ ಗಟ್ಟಿ ಇತ್ತು ಮಾರೆ, ಕಾಡು ಎಲ್ಲ ಗಟ್ಟಿ ಜಾಸ್ತಿ ಮೋಸ್ಟ್ಲಿ. ಅಯ್ಯೋ ಶಟ್ ಯಾರ್, ಇದು ಎಷ್ಟು ಚಂದ ಉಂಟು ನೋಡಿ. ಇದನ್ನು ನಾನು ಕೊಯ್ತೇನೆ. ಲಲ್ಲ ಇದರಲ್ಲಿ 3 ಜಾತಿಯ ಹೂಗಳಿವೆ ಗೆದ್ದೆಗೆ ಹಾಕಲಿಕ್ಕೆ. ಇಳ್ಗಾಣಿ ಇದೊಂದು ಫುಲ್ ಇದೆ. ಪ್ರತಿ ವರ್ಷ ನಾವು ಹಾಪೋದಿಂಗ್ ಲೇಟ್ ಹೋಗಿರುತ್ತೆ. ಇವರ ಕಾಂಪಿಟೇಷನ್ ಮೇಲೆ ಹೋಯ್ ಕಾಣಿ ನಿಮ್ಗಿಂತ ಜಾಸ್ತಿ ಹಿಂದೆ ಕಾಣಿ ಎಂಬುದು. ಈ ವರ್ಷ ನಾವೇ ಬೆಳಗ್ಗೆ ಬೇಗ ಹೋಯ್ತು. ಯಾವುದು ಅದೆಲ್ಲ ಅದಕ್ಕೆ ಯಾವುದು ಅದು? ಇದು ಕಾಣಿ, ಇದು ಕರೆಕ್ಟ್ ಹಬ್ಬದ ದಿನ ಅರಳಿತ್ತು, ಖುಷಿ ಆಗ್ತಿತ್ತು. ಇದು ಕಾಣಿ, ಇದು ಅಷ್ಟೇ ಇವತ್ತೇ ಆದದ್ದು ಫಸ್ಟ್ ಹೂವು. ಆದರೆ ಇದು ಗಿಡ ಸ್ವಲ್ಪ ಡೌನಲ್ಲಿ ಇರೋದ್ರಿಂದ ನೆಲಕ್ಕೆ ತಾಗಿ ಆಗಿದೆ ಅಷ್ಟೇ. ಫಸ್ಟ್ ಹೂವು ಇದು. ಕೊಟ್ಟು ತಗೋ ಹೋಗಂದ್ರೆ ಅವ್ರು ಹಾಲು ಕೈತಿದ್ರ, ನಾನು ಕೊಯ್ಕಂದಕ್ಕೆ ಅಕ್ಕಂದ್ರ. ನಾನು ಹೆಂಗೆ ಅಡ್ರೆಸ್ ಮಾಡಿದಳು ಗೊತ್ತಾ? ನಾ ಕರೆ ಮೊಮ್ಮಗಳು ಅಂದ್ರೆ ತಗೋಗಂದ್ರು. ಸರಿ ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಎಂತೇಳಿ ಹೂ ಎಷ್ಟಿತ್ತು ಕಾಣಿ ಇಲ್ಲಿ ನೋಡಿ. ಹೂವೆಲ್ಲ ಮೇಲಿಡಿ. ಇದು ಹೌದು ಗಂಗೆ ಮನೆ, ಗಂಗಾಜಿ ಕೊಟ್ಟ. ಇದು ನಾಡ್ ಕೆಸ್ಕರ, ಇದು ಕಾಡ್ ಕೆಸ್ಕರ. ವಾ, ಸ್ವಲ್ಪ ರೆಡ್ ಇರುತ್ತೆ, ಸ್ವಲ್ಪ ಆರೆಂಜಿಶ್ ಇರುತ್ತೆ, ಸ್ವಲ್ಪ ಲೈಟ್ ಆಗಿರುತ್ತೆ ಅಷ್ಟೇ. ಗಂಗೆ ಬಂದಿದ ಒಬ್ಬ ಕೊಟ್ಟಲ್ಲ. ಹಾ, ನಾ ಕರೆ ಮಕ್ಕನ್ ಮೊಮ್ಮಗಳಂದೆ. ತಕೊಂಡೋಗ್ ಮಗ ಅಂದ್ರು. ನೀವೇ ಕ್ಯಾರಿಗಾರಿ ತಾವ್ರೆ ಕೊಯ್ದಿರಿ ಅವರು.